ವೆಯ್ಟ್ ಲಾಸ್ ಮಾಡೋದಕ್ಕೆ ಒಂದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ಲೂ ಕೊಡ್ತೀನಿ. ಯೂಶಲಿ ಫ್ಯಾಟಿ ಲಿವರ್ ಗ್ರೇಡ್ 1 ಆರ್ ಗ್ರೇಡ್ 2 ಇತ್ತು ಅಥವಾ ಗ್ರೇಡ್ 3 ಇತ್ತು ಅಂತಂದರೆ ವೆಯ್ಟ್ ಲಾಸ್ ಪ್ಲಾಟ್ಯೂ ಅಂತ ಕರೀತಾರೆ. ನಂದು ಯೂಟ್ಯೂಬಲ್ಲಿ ವಿಡಿಯೋ ನಂಬರ್ 9 ಇದೆ, ಅದೊಂದ್ಸರಿ ನೋಡಿ, ಇಲ್ಲಿ ಲಿಂಕ್ ಹಾಕಿರ್ತೀನಿ. ಇಲ್ಲಿ ವೆಯ್ಟ್ ಲಾಸ್ ಪ್ಲಾಟ್ಯೂ ಅಂತಂದರೆ ವೆಯ್ಟ್ ಲಾಸು ಫಸ್ಟು ಅರ್ಧ kg 1 kg ಆಗುತ್ತೆ, ಆಮೇಲೆ ಅಷ್ಟೇ ಸ್ಟಕ್ ಆಗಿರುತ್ತೆ. ಒಂದು ತಿಂಗಳಾದರೂ ಕೂಡ ಒಂದು 100 ಗ್ರಾಮ್ ಕೂಡ ಕಡಿಮೆ ಆಗಲ್ಲ. ಆ ಟೈಮಲ್ಲಿ ಲಿವರ್ ಇರತಕ್ಕಂಥ ಫ್ಯಾಟು ಡಿಸಾಲ್ವ್ ಆಗ್ತಾ ಇರುತ್ತೆ. ಅದು ಡಿಸಾಲ್ವ್ ಆದಮೇಲೆ ಗ್ರೇಡ್ 2 ಇರೋದು ಗ್ರೇಡ್ 1 ಬಂದು, ಗ್ರೇಡ್ 1 ಇರೋದು ಗ್ರೇಡ್ 2 ಗ್ರೇಡ್ 0 ಆದಮೇಲೆ ಆವಾಗ ಲಿವರ್ ಮೆಟಾಬಲಿಸಮ್ ಬೂಸ್ಟಪ್ ಆಗಿ ಆವಾಗ ವೆಯ್ಟ್ ಲಾಸ್ ಫಾಸ್ಟ್ ಆಗುತ್ತೆ. ಈ ಒಂದು ಪ್ರೋಸೆಸ್ಸು 3 to 6 ಮಂತ್ಸ್ ಟೈಮ್ ತೊಗೊಳುತ್ತೆ ವೆಯ್ಟ್ ಲಾಸ್ ಪ್ಲಾಟೋ ಆ ಟೈಮಲ್ಲಿ. ಎಷ್ಟು ಜನ ನೀವು ಒಬಿಸ್ ಪೇಷಂಟ್ ಪೀಪಲ್ನ ನೋಡ್ತಾ ಇದ್ರು ಹೊರಗಡೆ, ಅವರು ಟ್ರೈ ಮಾಡಿರ್ತಾರೆ ವೆಯ್ಟ್ ಲಾಸ್ 3 ತಿಂಗಳು 6 ತಿಂಗಳು ಟ್ರೈ ಮಾಡಿಬಿಟ್ಟು ನನಗೆ ವೆಯ್ಟ್ ಲಾಸ್ ಆಗಲ್ಲ, ನನ್ನ ಬಾಡಿನೇ ಹೆಂಗೆ, ನನ್ನ ಜೆನೆಟಿಕ್ಸು, ನಮ್ಮ ಪೇರೆಂಟ್ಸ್ ಹೆಂಗಿದ್ದಾರೆ, ನಮ್ಮ ಫ್ಯಾಮಿಲಿಯೆಲ್ಲ ದಪ್ಪ ಇದ್ದಾರೆ, ಈ ಥರ ಏನೋ ಒಂದು ಮಿಥ್ಯೆಗಳನ್ನ ತಲೆನಲ್ಲಿ ತುಂಬ್ಕೊಂಡ್ಬಿಟ್ಟು ವೆಯ್ಟ್ ಲಾಸ್ ಪ್ರೋಸೆಸ್ನ ಸ್ಟಾಪ್ ಮಾಡ್ತಾರೆ. ಇದು ಬಾಡಿನ ಒಂದು ಮೆಕಾನಿಸಮ್ಮು. ವೆಯ್ಟ್ ಲಾಸ್ ಪ್ಲಾಟ್ಯೂ ಅಂತಂದರೆ ಅದು ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ, ಲಿವರ್ ಕ್ಲೀನ್ ಆಗ್ತಾ ಇರುತ್ತೆ, ಆವಾಗ ವೆಯ್ಟ್ ಲಾಸ್ ಆಗ್ತಾ ಇರೋದು ಜಸ್ಟ್ ಒಂದು ಅಲ್ಲೇ ಸ್ಟೇಬಲ್ ಆಗಿರುತ್ತೆ, ಹಿಂಗೆ ಇರುತ್ತೆ ಅದು ಕರ್ವು. ಆ ಟೈಮಲ್ಲಿ ನೀವು ದಯವಿಟ್ಟು ಹೃದಯ ಕೆಡ್ದಂಗೆ, ಮನಸ್ಸು ಕೆಡಿಸ್ಕೊಂಡಂಗೆ ಡಯಟ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಿ. ಸೊ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ. ಇನ್ನೊಂದು ಫ್ಯಾಟಿ ಲಿವರ್ ಇರುವಾಗ ನಿಮಗೆ ಸ್ವಲ್ಪ ಕ್ರೇವಿಂಗ್ಸ್ ಜಾಸ್ತಿ ಇರುತ್ತೆ. ಸ್ಟಾರ್ಟಿಂಗ್ 15 ದಿನ 1 ತಿಂಗಳಾದಮೇಲೆ ಕ್ರೇವಿಂಗ್ಸ್ ಕಡಿಮೆ ಆಗಿಬಿಡುತ್ತೆ. ಕಾಫಿ ಟೀ ಅದೆಲ್ಲ ಬಿಟ್ಟ ಮೇಲೆ ಗುಡ್ ಬ್ಯಾಕ್ಟೀರಿಯಾಗಳು ಕರುಳಲ್ಲಿ ಗ್ರೋ ಆಗ್ತಾ ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ. ಕ್ರೇವಿಂಗ್ಸ್ ಕಡಿಮೆ ಆದಮೇಲೆ ದಯವಿಟ್ಟು ಇಫ್ ಪಾಸಿಬಲ್ ಆದರೆ 1 meal a day ಒಮ್ಯಾಡ್ ಅಂತ ಕರಿತೀವಿ, ಅಂದರೆ ಮಧ್ಯಾಹ್ನ ಒಂದು ಊಟ ಮಾತ್ರ ಮಾಡೋದು, ಬೆಳಿಗ್ಗೆ 3 ಜ್ಯೂಸ್ ಕುಡಿಯೋದು, ಬೂದುಗುಂಬಳಕಾಯಿ, ನೆಲ್ಲಿಕಾಯಿ, ಕೊತ್ತಂಬರಿ ಸೊಪ್ಪು, ಮತ್ತು ಅದಕ್ಕಿಂತ ಮುಂಚೆ ಕೋಕೋನಟ್ ಆಯಿಲ್ ಪುಲ್ಲಿಂಗ್ ಮಾಡಿಬಿಟ್ಟು ಬೆಳಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ, ಮತ್ತು ಬೆಳಗ್ಗೆ ಒಂದ್ಸರಿ ಕೋಕೋನಟ್ ಆಯಿಲ್ ಕುಡಿದಿರ್ತೀವಿ. ಮಧ್ಯಾಹ್ನ 1 ಟೈಮ್ ಮಾತ್ರ ಊಟ ಮಾಡಿ, ಕಾರ್ಬೋಹೈಡ್ರೇಟು ವಿತ್ ಪ್ರೋಟೀನು ಇಲ್ಲ ಫ್ಯಾಟ್ ಏನಾದ್ರು 3 ತಗೊಳ್ಳಿ, ಮಧ್ಯಾಹ್ನದಲ್ಲಿ ಮಾತ್ರ ಮಾಡಿ. ಮತ್ತು ಇವತ್ತು ಮಧ್ಯಾಹ್ನ ಮಾಡಿದ್ರೆ ಮತ್ತೆ ನಾಳೆ ಬೆಳಗ್ಗೆ ಜ್ಯೂಸು, ಮತ್ತು ನಾಳೆ ಮಧ್ಯಾಹ್ನ ಊಟ, ಇಷ್ಟೇ ಮಾಡಿ. ಸೊ ಇದನ್ನು 1 meal a day ಅಂತ 24 hours ಒಂದು ಇಂಟರ್ಮಿಟೆಂಟ್ ಫಾಸ್ಟ್. ಇದು ಸ್ವಲ್ಪ ಲಿಟ್ಲ್ ಸಿವಿಯರ್ ಆ್ಯಂಡ್ ಮೋರ್ ಡಿಫಿಕಲ್ಟ್ ಪ್ರೋಸೆಸ್ಸು. ನಾವು ಅಂದ್ಕೊಳ್ಳೋದ್ರ ಮೇಲೆ ಇರುತ್ತೆ. ಡಿಫಿಕಲ್ಟ್ ಪ್ರೋಸೆಸ್ ಅಂತ ಅಂದ್ಕೊಂಡು ಡಿಫಿಕಲ್ಟ್, ಈಸಿ ಅಂದ್ಕೊಂಡ್ರೆ ಈಸಿ. ಬಟ್ ಬಾಡಿಗೆ ಬೇಕಾಗಿರ್ತಕ್ಕಂಥ ಒಂದು ಈ ಇನ್ಸುಲಿನ್ ಸೆನ್ಸಿಟೈಸ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಒನ್ ಆಫ್ ದ ಬೆಸ್ಟ್ ಮೆಥಡ್ ಇದು. ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಟಾಪೆಸ್ಟ್ ಬಂದು 1 meal a day. ಯೂಶಲಿ 8 hour ವಿಂಡೋ ಅಥವಾ 16 hour 8 hour ವಿಂಡೋ ಆ ಥರ ಎಲ್ಲ ಇರುತ್ತೆ, 12 hour ವಿಂಡೋ ಆ ಥರ. ಇದು 24 hour ವಿಂಡೋ, ಅಂದರೆ 1:23, ಅಂದರೆ 1 hour ಬಂದು ಈಟಿಂಗ್ ವಿಂಡೋ, 23 hour ಫಾಸ್ಟಿಂಗ್ ವಿಂಡೋ ಅಂತ ಕರಿತೀವಿ. ಈ ಥರ ಮಾಡ್ತಾ ಹೋಗಿ ಇದನ್ನ ಟಾರ್ಗೆಟ್ ಆಗಿ ಇಟ್ಕೊಳ್ಳಿ. ಇದನ್ನ ಟಾರ್ಗೆಟ್ ಆಗಿ ಇಟ್ಕೊಂಡು ನೀವು ಇದನ್ನು ಅಚೀವ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಬೇರೆ ಎಲ್ಲ ಮೆಜರ್ಸ್ನ ಟ್ರೈ ಮಾಡಿ, ಬೇರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಿ. 2 meal a day ಟ್ರೈ ಮಾಡಿ, ಆಮೇಲೆ 1 ತಿಂಗಳು ಮಾಡಿದ್ಮೇಲೆ 1 meal a day ಟ್ರೈ ಮಾಡ್ತಾ ಹೋಗಿ. ಇದು ಮಾಡಿದ್ರೆ ಲಿವರ್ ಕ್ಲೆನ್ಸಿಂಗ್ ಫಾಸ್ಟ್ ಆಗುತ್ತೆ ಮತ್ತು ವೆಯ್ಟ್ ಲಾಸ್ ಫಾಸ್ಟ್ ಆಗುತ್ತೆ ಅಂತ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು.